ನೋಡಿ, ಇವತ್ತು ನಾನು ಹೇಳ್ತಕ್ಕಂಥ ಒಂದು ಕಂಟೆಂಟ್ ಇದು ಆಲ್ಮೋಸ್ಟ್ ಆಲ್ ನ್ಯೂ ಯೂಟ್ಯೂಬರ್ಸಿಗೆ ಮತ್ತು ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗ್ತಕ್ಕಂಥ ಒಂದು ಕಂಟೆಂಟ್ ಇವತ್ತು. ನೋಡಿ, ಯಾವುದು ಕಂಟೆಂಟ್ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಒಂದು ಟಿಪ್ಸನ್ನು ಹೇಳ್ತೀನಿ. ಯಾವ ಟೈಮ್ನಲ್ಲಿ ಯೂಟ್ಯೂಬ್ನಲ್ಲಿ ವೀಡಿಯೋವನ್ನು ಅಪ್ಲೋಡ್ ಮಾಡಿದರೆ ಬೆಸ್ಟು ಅಂತಕ್ಕಂಥ ಒಂದು ಟಿಪ್ಸ್ ಗಾಯ್ಸ್. ನೋಡಿ, ಒಂದೇ ತಿಳ್ಕೊಳ್ಳಿ, ಅಂದರೆ ಯೂಟ್ಯೂಬ್ನಲ್ಲಿ ಬೇಕಾಬಿಟ್ಟಿಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ? ಯಾಕೆ ನೋಡಿ, ಬೇಕಾಬಿಟ್ಟಿಗೆ ಆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಯೂಟ್ಯೂಬಲ್ಲಿ ನಮಗೆ ವ್ಯೂಸ್ ಬರಲ್ಲ. ಮತ್ತು ಯಾವ ಟೈಮಲ್ಲಿ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತಕ್ಕಂಥ ಒಂದು ಇಂಪಾರ್ಟೆಂಟು ಟಿಪ್ಸ್ ಗಾಯ್ಸ್ ಇವತ್ತು. ನೋಡಿ, ದಯವಿಟ್ಟು ಈ ಒಂದು ಕಂಟೆಂಟ್ ವೀಡಿಯೋನ ಕಂಪ್ಲೀಟ್ ನೋಡಿ, ಮಿಸ್ ಮಾಡ್ಕೋಬೇಡಿ. ಅದರ ಜೊತೆಗೆ ಯಾರ್ಯಾರು ಹೊಸ ನ್ಯೂ ಯೂಟ್ಯೂಬರ್ಸ್ ಚಾನಲ್ ಇದ್ದೀರಾ, ನನ್ನ ಒಂದು ಯೂಟ್ಯೂಬ್ ಅಕೌಂಟನ್ನು ಕೂಡ ಫಾಲೋ ಮಾಡಿ, ಹಾಗೂ ನನ್ನ ವೀಡಿಯೋಸನ್ನು ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಯಾವ ಟೈಮ್ನಲ್ಲಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಬೆಸ್ಟು? ನೋಡಿ ಗಾಯ್ಸ್, ಫಸ್ಟ್ನೇ ನಾನು ಹೇಳ್ತೀನಿ. ಫಸ್ಟ್ನೇ ನೀವು ಯಾವ ಟೈಮಲ್ಲಿ ಮಾಡಬೇಕಂದ್ರೆ ನೋಡಿ, ಮಾರ್ನಿಂಗು ಗಾಯ್ಸ್, ಮಾರ್ನಿಂಗು ನೀವು 7 AM ಟು ಇನ್ ಬಿಟ್ವೀನ್ ನೀವು 10:30 AM ನೋಡಿ, ಈ ಒಳಗಡೆ ವೀಡಿಯೋಗಳನ್ನು ಹಾಕೋದು ನೀವು ಬೆಸ್ಟು. ಈ ಒಳಗಡೆ ಟೈಮಿಂಗ್ಸಲ್ಲಿ ವೀಡಿಯೋವನ್ನು ಮಾರ್ನಿಂಗ್ ನೀವು ಅಪ್ಲೋಡ್ ಮಾಡೋದು ವೆರಿ ಬೆಸ್ಟ್ ಅಂತ ನಾನು ಹೇಳ್ತಕ್ಕಂಥ ಒಂದು ಮೂಮೆಂಟ್ಸ್ ಈ ಟೈಮ್ನಲ್ಲಿ. ಮತ್ತು ಅದರ ಜೊತೆಗೆ ಗಾಯ್ಸ್ ನೋಡಿ, ಮಾರ್ನಿಂಗ್ ನೆನ್ಪಿಟ್ಕೊಳ್ಳಿ, ಮಾರ್ನಿಂಗ್ 7 AM ಟು ಇನ್ ಬಿಟ್ವೀನ್ 10:30 ನೋಡಿ, 7 ಗಂಟೆಯಿಂದ 10:30 ಒಳಗೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ಮಾರ್ನಿಂಗ್ ಟೈಮಲ್ಲಿ ಎಷ್ಟು ಅಪ್ಲೋಡ್ ಮಾಡಬೇಕು? ಶಾರ್ಟ್ ನೋಡಿ, ಶಾರ್ಟ್ ವಿಡಿಯೋ ಒಂದು 3 or 4 ಮಾಡಿ. ಲಾಂಗ್ ವಿಡಿಯೋ ಅಟ್ಲೀಸ್ಟ್ ನಿಮಗೆ ಒಂದು ಸಾಧ್ಯವಾದರೆ ಒಂದು ಮಾಡಿ, ಇಲ್ಲ 2 ಆಗುತ್ತಂದರೆ 2 ಕೂಡ ಮಾಡ್ಬೋದು. 1 or 2 ಲಾಂಗ್ ವಿಡಿಯೋನ ಮಾಡ್ಬೋದು. ಇದು ಆಲ್ಮೋಸ್ಟ್ ಆಲ್ ಎಲ್ಲ ನ್ಯೂ ಯೂಟ್ಯೂಬರ್ಸಿಗೂ ಕೂಡ ಅಪ್ಲೈ ಆಗುತ್ತೆ, ಓಲ್ಡ್ ಯೂಟ್ಯೂಬರ್ಸಿಗೂ ಕೂಡ ಇದು ಅಪ್ಲೈ ಆಗ್ತಕ್ಕಂಥ ಒಂದು ವೆರಿ ಗುಡ್ ಟಿಪ್ಸ್ ಗಾಯ್ಸ್. ನೆಕ್ಸ್ಟ್ ನೋಡಿ, ಆಫ್ಟರ್ನೂನ್ ಸೆಕ್ಷನಲ್ಲಿ ಯಾವಾಗ ವೀಡಿಯೋವನ್ನು ಅಪ್ಲೋಡ್ ಮಾಡಬೇಕು ಗಾಯ್ಸ್? ನೋಡಿ, ಆಫ್ಟರ್ನೂನ್ ಸೆಕ್ಷನಲ್ಲಿ 1 o'clock ಟು ನೀವು 2:30 ಒಳಗಡೆ ವೀಡಿಯೋಗಳನ್ನು ನೀವು ಅಪ್ಲೋಡ್ ಮಾಡ್ಬೋದು. ಇಸ್ ಎ ವೆರಿ ಗುಡ್ ಟೈಮ್. ನೆಕ್ಸ್ಟ್ ಈವ್ನಿಂಗ್ ಗಾಯ್ಸ್. ನೋಡಿ, ಈವ್ನಿಂಗಲ್ಲಿ ಯಾವ ಟೈಮ್ ಮಾಡಬೇಕು ನೋಡಿ ಗಾಯ್ಸ್, ಒಂದೇ ಒಂದು ತಿಳ್ಕೊಳ್ಳಿ, ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ ವ್ಯೂಸ್ ಬರೋದು ಸಂಜೆ ಟೈಮಲ್ಲಿ. ಯಾಕಂತ ಹೇಳ್ತೀನಿ ಕೇಳಿ. ನೋಡಿ, ಎಲ್ಲರೂ ಎಂಪ್ಲಾಯೀಸ್ ಏನು ಮಾಡಿರ್ತಾರೆ, ಅವ್ರು ಡ್ಯೂಟಿಗೆ ಹೋಗಿರ್ತಾರೆ, ಅವ್ರು ಒಂದು ಜಾಬಿಗೆ ಹೋಗಿರ್ತಾರೆ, ಅವರೆಲ್ಲರೂ ಬಂದು ಈವ್ನಿಂಗ್ ಟೈಮಲ್ಲಿ ಎಲ್ಲ ಸೆಟ್ಲ್ ಆಗ್ತಾರೆ ಮನೆಯಲ್ಲಿ. ನೋಡಿ, ಮನೇಲಿ ಸೆಟ್ಲ್ ಆದ ತಕ್ಷಣ ಇಮಿಡಿಯೇಟ್ಲಿ ಏನಾಗ್ತಾರೆ, ಎಲ್ಲ ಮೊಬೈಲ್ಗಳು ಕೈಯಾಗೆ ಬರ್ತಾವೆ. ಮೊಬೈಲ್ಗಳೆಲ್ಲ ಕೈಯಾಗೆ ಇರ್ತವೆ. ಅವಾಗ ಏನು ಮಾಡ್ತಾರೆ, ಯೂಟ್ಯೂಬನ್ನು ಸರ್ಚ್ ಮಾಡ್ತಾ ಇರ್ತಾರೆ. ಅವ್ರ ವೀಡಿಯೋಗಳನ್ನು ನೋಡೋದು, ಅಥವಾ ಯಾವುದಾದ್ರೂ ಒಂದು ಸಿನಿಮಾ ನೋಡೋದು, ಅಥವಾ ಯಾವುದಾದ್ರೂ ಒಂದು ಶಾರ್ಟ್ಸು ವೀಡಿಯೋಗಳನ್ನು ನೋಡೋದು, ಲಾಂಗ್ ವೀಡಿಯೋ ನೋಡೋದು, ಅಥವಾ ಯಾವುದಾದ್ರೂ ಒಂದು ಸಾಂಗ್ ನೋಡೋದು, ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಅಲ್ಲಿ ಯೂಟ್ಯೂಬರ್ಸು ಮಾಡ್ತಾ ಇರ್ತಾರೆ. ನೋಡಿ, ಅಂದರೆ ಯಾವಾಗ ಅಪ್ಲೋಡ್ ಮಾಡಬೇಕು ನೀವು ನೋಡಿ, 4 o'clock PM ಇಂದ ನೋಡಿ 6:30 PM ಒಳಗಡೆ ವೀಡಿಯೋನ ಅಪ್ಲೋಡ್ ಮಾಡೋದು ಇಟ್ ಈಸ್ ಎ ಗುಡ್. ಕೆಲವೊಬ್ಬರು ಸರ್ 7 o'clock ಕೂಡ ಮಾಡ್ಬೋದು, ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಎಕ್ಸಾಕ್ಟ್ ನೀವು 4 o'clock ಇಂದ ಹಿಡಿದ್ಬಿಟ್ಟು 6:30 ಒಳಗಡೆ ಮಾಡಿದರೆ ಇದು ನಿಮಗೆ ಗುಡ್ ಅನಿಸುತ್ತೆ. ಮತ್ತು ಇನ್ನೊಂದು ನೋಡಿ, ನೈಟ್ ಟೈಮು ಆಲ್ಮೋಸ್ಟ್ ಆಲು ಸ್ವಲ್ಪ ವೀಡಿಯೋ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದನ್ನು ಸ್ಟಾಪ್ ಮಾಡಿ. ನೈಟ್ ಟೈಮ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ಟಾಪ್ ಮಾಡಿ. ಯಾಕಂತ ಹೇಳ್ತೀನಿ ನೋಡಿ, ನೈಟ್ ಟೈಮ್ ಏನಾಗುತ್ತೆ, ನೀವು ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ನೈಟ್ ಟೈಮು ನಿಮಗೆ ವ್ಯೂಸು ಜಾಸ್ತಿ ಬರಲ್ಲ. ಯಾಕಂದರೆ ನೋಡಿ, ಅಕಸ್ಮಾತ್ ನೀವು ಯಾರಾದರೂ ಒಬ್ಬರು ನೈಟ್ ಟೈಮು 10:30ಗೆ ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಅಥವಾ 11 o'clockಗೆ ವೀಡಿಯೋ ಅಪ್ಲೋಡ್ ಮಾಡಿದರೆ, ಒಂದು ತಿಳ್ಕೊಳ್ಳಿ ಗಾಯ್ಸ್, ಈ ಟೈಮಲ್ಲಿ ವ್ಯೂಸ್ ಬರಲ್ಲ. ನಿಮ್ಮದು ವೀಡಿಯೋ ಒಂದು ವೇಳೆ ನೀವು ಅಪ್ಲೋಡ್ ಮಾಡಿದ್ರು ಕೂಡ ಅಲ್ಲಿ ಏನಾಗುತ್ತೆ, ವ್ಯೂಸ್ ಸ್ಟ್ರಕ್ ಆಗುತ್ತೆ. ವ್ಯೂಸ್ ಬರೀ 5-10 ಬಂದುಬಿಡುತ್ತೆ ಅಷ್ಟೇ. ಏನು 1K 2K ಹೋಗ್ತಕ್ಕಂಥ ವ್ಯೂಸು ನೀವು ನೈಟ್ 10:30 11 o'clockಗೆ ನೀವು ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ವ್ಯೂಸು ಸ್ಟಾಪ್ ಆಗುತ್ತೆ. ಯಾಕಂದರೆ ನೈಟ್ ಒಂದು ತಿಳ್ಕೊಳ್ಳಿ, 10:30 ಆದಂಗೆಲ್ಲ ಏನಾಗುತ್ತೆ,
ಯೂಟ್ಯೂಬರ್ಸು ಯಾಕಂತ ಅಲ್ಲಿ ಯೂಟ್ಯೂಬ್ ಅಂದರೆ ಅಲ್ಲಿ ಏನಾಗುತ್ತೆ ವೀಡಿಯೋಸ್ ಯಾರು ನೋಡ್ತಾ ಇರಲ್ಲ, ಎಲ್ಲ ಸ್ಲೀಪಿಂಗ್ ಮೂಡಿಗೆ ಹೋಗ್ತಾ ಇರ್ತಾರೆ ಅವಾಗ. ನೀವು ಅಂಥ ಟೈಮಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ ನಿಮ್ಮ ಯೂಟ್ಯೂಬಲ್ಲಿ ವ್ಯೂಸ್ ಬರೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದೊಂದು ನೆನಪಿಟ್ಕೊಳ್ಳಿ. ಆದಷ್ಟು ನೈಟ್ ಟೈಮಲ್ಲಿ ನೀವು ವೀಡಿಯೋಸನ್ನು ಅಪ್ಲೋಡ್ ಮಾಡೋದನ್ನು ಸ್ಟಾಪ್ ಮಾಡಿ ಗಾಯ್ಸ್. ಇದೊಂದು ಟಿಪ್ಸ್ ಹೇಳೋಕ್ಕೆ ನಾನು ಹೇಳ್ತೀನಿ. ಅದರ ಜೊತೆಗೆ ಗಾಯ್ಸ್ ನೋಡಿ, ಇಷ್ಟೊಂದನ್ನು ನೆನಪಿಟ್ಕೋಬೇಕು. ಮತ್ತು ಇನ್ನೊಂದು, ಎರ್ರಾಬೆರ್ರಿಯಾಗಿ ಈ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಕೆಲವೊಂದು ಮೂಮೆಂಟಲ್ಲಿ ಏನಾಗುತ್ತೆ, ಯೂಟ್ಯೂಬ್ ಒಂದು ಅಕೌಂಟ್ ಸ್ಟೇಟಸಲ್ಲಿ ಏನಾಗುತ್ತೆ, ನಿಮಗೆ ಯೂಟ್ಯೂಬ್ ವಿಡಿಯೋದಲ್ಲಿ ಕೆಲವೊಂದು ಸರಿ ವಾರ್ನಿಂಗ್ ಕೂಡ ಬರ್ತಕ್ಕಂಥ ಮೂಮೆಂಟು ಕೂಡ ಇರುತ್ತೆ. ಅಂದರೆ ಯೂಟ್ಯೂಬ್ ಜಾಸ್ತಿ ವೀಡಿಯೋಗಳನ್ನು ಸುಮ್ಮನೆ ಎರ್ರಾಬೆರ್ರಿಯಾಗಿ ನೀವು ಯೂಟ್ಯೂಬ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಈ ಯೂಟ್ಯೂಬು ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಒಂದು ವಾರ್ನಿಂಗನ್ನು ಹೇಳ್ತಾರೆ. ಅಂದರೆ ಮೋರ್ ಕಂಟೆಂಟ್ಗಳನ್ನು ಜಾಸ್ತಿ ಆಗ್ತಾಯಿದ್ದಾರೆ ಇವರು ಅಂತೇಳಿ ನಿಮಗೊಂದು ವಾರ್ನಿಂಗನ್ನು ಕೊಡುತ್ತೆ. ನೋಡಿ, ಆ ವಾರ್ನಿಂಗನ್ನು ಜಾಸ್ತಿ ತಗೋಬೇಡಿ. ಮತ್ತು ಅದರ ಜೊತೆಗೆ ಕೆಲವೊಂದು ಟೈಮು ನಿಮಗೆ ಕಾಪಿರೈಟ್ ಅಂತಲೂ ಕೂಡ ಬರುತ್ತೆ. ನೀವು ಅಕೌಂಟ್, ನಾನು ಹೇಳಿದ್ದೀನಿ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಯೂಟ್ಯೂಬ್ನಲ್ಲಿ ಅಕೌಂಟ್ ಅಂದರೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಕೌಂಟು ಸ್ಟೇಟಸಿಗೆ ಹೋಗ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಯಾವ ವೀಡಿಯೋ ಕಾಪಿರೈಟ್ ಆಗಿದೆ, ಯಾವ ವೀಡಿಯೋ ವಾರ್ನಿಂಗ್ ಬಂದಿದೆ ಅಂತೇಳಿ ನಿಮಗೆಲ್ಲವೂ ಗೊತ್ತಾಗುತ್ತೆ ಗಾಯ್ಸ್. ನೋಡಿ, ಇವತ್ತು ಹೇಳ್ತಕ್ಕಂಥದ್ದು ಒಂದು ವೆರಿ ಗುಡ್ ಟಿಪ್ಸ್ ಇದೆ ಗಾಯ್ಸ್. ನೋಡಿ, ಏನಂದರೆ ಯೂಟ್ಯೂಬ್ನಲ್ಲಿ ಯಾವ ಟೈಮಲ್ಲಿ ವೀಡಿಯೋವನ್ನು ಅಪ್ಲೋಡ್ ಮಾಡಿದರೆ ಬೆಸ್ಟ್. ನಾನು ಹೇಳಿದ್ದೀನಿ, ಮಾರ್ನಿಂಗು 7 o'clock ಟು 10:30 ಒಳಗಡೆ ವೀಡಿಯೋವನ್ನು ಅಪ್ಲೋಡ್ ಮಾಡಿದರೆ ಇದು ಗುಡ್. ಮತ್ತು ಎಷ್ಟು ವೀಡಿಯೋವನ್ನು ಅಪ್ಲೋಡ್ ಮಾಡಬೇಕು? ನೋಡಿ, ಶಾರ್ಟ್ ವೀಡಿಯೋಸ್ ಒಂದು 3 or 4 ಆದರೂ ಮಾಡಿ, ಲಾಂಗ್ ವೀಡಿಯೋಸ್ 1 ಆದರೂ ಅಥವಾ 2 ಇದ್ದರೆ 2 ಮಾಡಿ, ಇಲ್ಲಾಂದರೆ ನಿಮಗೆ ಸಾಧ್ಯವಾಗಿಲ್ಲ ಅಂದರೆ 1 ಆದರೂ ಅಪ್ಲೋಡನ್ನು ಮಾಡಿ ಗಾಯ್ಸ್, ಮರಿಬೇಡಿ. ಮತ್ತು ಅದರ ಜೊತೆಗೆ ಗಾಯ್ಸ್, ಆಫ್ಟರ್ನೂನ್ ಸೆಕ್ಷನಲ್ಲಿ ನೋಡಿ, ಮಾರ್ನಿಂಗ್ ಹಾಕಿರ್ತೀರಾ, 7 o'clockಗೆ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿರ್ತೀರಾ, ನೀವು ಹಂಗೆ 8 o'clockಗೆ ಹಂಗೆ ವೀಡಿಯೋವನ್ನು ಮತ್ತೆ 2 ವೀಡಿಯೋಸನ್ನು ಹಾಕಬಾರ್ದು. ಯೂಟ್ಯೂಬಿಗೆ ಎಫೆಕ್ಟ್ ಆಗುತ್ತೆ, ನೆನಪಿರಲಿ ಗಾಯ್ಸ್. ಮತ್ತು ಯಾವಾಗ ಹಾಕಬೇಕು? ಮಾರ್ನಿಂಗ್ ಒಂದು ಹಾಕಿರ್ತೀರಲ್ಲ ಒಂದು 2 ವೀಡಿಯೋಸ, ಆಫ್ಟರ್ನೂನ್ ಸೆಷನಲ್ಲಿ ನೀವೇನು ಮಾಡಬೇಕು, ಒಂದು ವೀಡಿಯೋ ಹಾಕಿ ಸಾಕು. 1 ಅಥವಾ 2 ಆದರೂ ಹಾಕಿ, ನಿಮಗೆ ಹೆಂಗೆ ಅನಿಸುತ್ತೋ. ಬಟ್ ಆದಷ್ಟು 1 ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡಿ. ನೋಡಿ, ಟೈಮಿಂಗ್ಸ್ ಹೇಳ್ತೀನಿ, 1 o'clock ಟು ಇನ್ ಬಿಟ್ವೀನ್ 2:30 ಒಳಗಡೆ 1 ವೀಡಿಯೋವನ್ನು ಹಾಕಿಬಿಡಿ. ಲಾಂಗ್ ಆಗ್ತಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ಮತ್ತು ನೋಡಿ, ಇನ್ನೊಂದು ಗಾಯ್ಸ್, ಈವ್ನಿಂಗ್ ಟೈಮಲ್ಲಿ ನೋಡಿ, ಇಲ್ಲಿ ನಿಮಗೆ ಬರ್ತಕ್ಕಂಥ ಜಾಸ್ತಿ ವ್ಯೂಸ್ ಗಾಯ್ಸ್. ಯಾಕಂದರೆ ಎಲ್ಲ ಎಂಪ್ಲಾಯೀಸು ಡ್ಯೂಟಿಗೆ ಹೋಗಿರೋರೆಲ್ಲ ಮನೆಗೆ ಬಂದು ಸೆಟ್ಲ್ ಆಗ್ತಾರೆ, ಮನೆಗೆ ಬರ್ತಾ ಇರ್ತಾರೆ. ಮನೆಗೆ ಬಂದಾಗ ಏನಾಗುತ್ತೆ, ಮೊಬೈಲ್ಗಳೆಲ್ಲ ಕೈಯಾಗಿರ್ತವೆ. ಅವಾಗ ಏನಾಗುತ್ತೆ, ಅವರು ಎಲ್ಲ ಕಂಟೆಂಟ್ ವೀಡಿಯೋಗಳನ್ನ ನೋಡ್ತಾ ಇರ್ತಾರೆ. ಕೆಲವೊಬ್ಬರು ಸಾಂಗ್ಸ್ ನೋಡ್ತಾರೆ, ಕೆಲವರು ಫಿಲಮ್ ನೋಡ್ತಾರೆ, ಕೆಲವೊಬ್ಬರು ಲಾಂಗ್ ವೀಡಿಯೋಸ್ ನೋಡ್ತಾರೆ, ಕೆಲವೊಬ್ಬರು ಡೆವೋಷನಲ್ ಭಕ್ತಿಗೀತೆಗಳು ಅವು ಇವು ನೋಡ್ತಾ ಇರ್ತಾರೆ, ಮಂತ್ರಗಳು ನೋಡ್ತಾರೆ. ಕೆಲವೊಬ್ಬರು ಸೀರಿಯಲ್ಗಳು ಕೂಡ ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತಾರೆ. ಕೆಲವೊಂದು ಡೈಲಾಗುಗಳು, ಕೆಲವೊಬ್ಬರು ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಕೂಡ ನೋಡ್ತಾರೆ. ನೋಡಿ, ಪ್ರತಿಯೊಂದು ನೋಡ್ತಾ ಇರ್ತಾರೆ. ನೋಡಿ, ಆ ಟೈಮಲ್ಲಿ 4 o'clock ನೋಡಿ, 4 o'clockಯಿಂದ 6:30 ಒಳಗಡೆ ನೀವು ಇನ್ನೊಂದು 1 or 2 ವೀಡಿಯೋನ ಅಪ್ಲೋಡ್ ಮಾಡ್ಬೋದು, ಏನೂ ಆಗೋಲ್ಲ. ಅಥವಾ ಅಟ್ಲೀಸ್ಟ್ 1 ಅದನ್ನು ಮಾಡಿದ್ರು ಇನ್ನೂ ಗುಡ್ಡೆ. ನೋಡಿ, ಮತ್ತು ಇನ್ನೊಂದು ಹೇಳ್ತೀನಿ ಗಾಯ್ಸ್, ನ್ಯೂ ಯೂಟ್ಯೂಬರ್ಸಿಗೆ ಹೇಳ್ತೀನಿ, ಆದಷ್ಟು ನೈಟ್ ಟೈಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿಬಿಡಿ. ಅಂದರೆ ನೀವು 10:30ಗೆ ವೀಡಿಯೋ ಅಪ್ಲೋಡ್ ಮಾಡೋದು, 11:30ಗೆ ವೀಡಿಯೋ ಅಪ್ಲೋಡ್ ಮಾಡೋದು, 11 o'clockಗೆ ವೀಡಿಯೋನ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ ಗಾಯ್ಸ್, ನಿಮಗೆ ವ್ಯೂಸ್ ಬರೋಲ್ಲ, ವ್ಯೂಸ್ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಯಾಕಂದರೆ ಯಾರು ನೋಡೋಲ್ಲ, ಸ್ಲೀಪಿಂಗ್ ಟೈಮಲ್ಲಿ ಎಲ್ಲರೂ ಮಲಗ್ತಾ ಇರ್ತಾರೆ. ಆವಾಗ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ಆಗುತ್ತೆ, ನಿಮಗೆ ವ್ಯೂಸ್ ಇನ್ಕ್ರೀಸಸ್ ಆಗೋಲ್ಲ, ವ್ಯೂಸ್ ಏನಿದೆ ಡಿಕ್ರೀಸಸ್ ಆಗ್ತವೆ. ಮತ್ತು ನೀವು ಆ ಟೈಮಲ್ಲಿ ವೀಡಿಯೋ ಹಾಕಿದರೂ ಕೂಡ ಅವು ಮುಂದಕ್ಕೆ ಮೂವ್ ಆಗೋಲ್ಲ, ಸುಮ್ಮನೆ ಸೆಟ್ಲ್ ಆಗ್ಬಿಡ್ತಾರೆ. ನೋಡಿ, ಈ ಥರ ಮಾಡೋಕ್ಕೆ ಹೋಗಬೇಡಿ. ನೈಟ್ ಆಲ್ಮೋಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನು ಸ್ಟಾಪ್ ಮಾಡಿ ಗಾಯ್ಸ್. ನೋಡಿ, ಇಟ್ ಇಸ್ ಎ ವೆರಿ ಗುಡ್ ಟಿಪ್ಸು. ಯಾರೇ ಆಗಿರಲಿ, ನ್ಯೂ ಯೂಟ್ಯೂಬರ್ಸ್ ಆಗಿರಲಿ, ಓಲ್ಡ್ ಯೂಟ್ಯೂಬರ್ಸ್ ಆಗಲಿ, ಎಲ್ಲರಿಗೂ ಕೂಡ ಈ ಒಂದು ಟ್ರಿಕ್ಸು ವೆರಿ ಯೂಸ್ಫುಲ್ ಆಗುತ್ತೆ. ಇದೇ ಥರ ಒಂದು ಸಿಸ್ಟಮ್ಯಾಟಿಕ್ಕಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ಇಟ್ಸ್ ಅ ಮೋರ್ ಇಫ್ ಯು ಹ್ಯಾವ್ more gaining views and also more gaining also followers, also newcomers coming in your YouTube. Okay, and also reach your the overall views also increases in your YouTube. Okay, but I will tell, ನೋಡಿ, ಈ ಒಂದು ನೀವು ಸಿಸ್ಟಮ್ಯಾಟಿಕ್ಕನ್ನು ನೋಡಿ, ಎರ್ರಾಬೆರ್ರಿಯಾಗಿ ನೀವು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ದಯವಿಟ್ಟು ಹೇಳ್ತೀನಿ ಕೇಳಿ, ನಿಮಗೆ ವ್ಯೂಸ್ ಬರೋಲ್ಲ. ಸಿಸ್ಟಮ್ಯಾಟಿಕ್ನಾಗಿ ನೀವು ಯಾವ ಸೆಷನಲ್ಲಿ ಹಾಕಬೇಕು, ಮಾರ್ನಿಂಗ್ ಯಾವ ಟೈಮಲ್ಲಿ ಹಾಕಬೇಕು, ಆಫ್ಟರ್ನೂನ್ ಯಾವ ಟೈಮಲ್ಲಿ ಹಾಕಬೇಕು, ಈವ್ನಿಂಗಲ್ಲಿ ಯಾವ ಟೈಮ್ ಹಾಕಬೇಕು, ನೈಟ್ ಟೈಮಲ್ಲಿ ಹಾಕಬೇಕೋ ಬೇಡವೋ, ಪ್ರತಿಯೊಂದನ್ನು ನನ್ನ ಡೀಟೇಲ್ಸಿಗೆ ಹೇಳ್ಕೊಂತ ಹೋಗಿದ್ದೀನಿ. ಇದೇ ಥರ ಫಾಲೋಅಪ್ ಮಾಡಿ, ನಿಮಗೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ಏನಾಗುತ್ತೆ, ವ್ಯೂಸ್ ಶೂರ್ಲಿ ಜಾಸ್ತಿ ಬರುತ್ತೆ. ವ್ಯೂಸ್ ಏನಾಗುತ್ತೆ, ನಿಮಗೆ ಮೋರ್ ಬರುತ್ತೆ. ನೋಡಿ, ಈ ಥರ ನೀವು
ಈ ಥರ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ ನಿಮಗೆಲ್ಲ ವ್ಯೂಸ್ ಕೂಡ ಇನ್ಕ್ರೀಜಸ್ ಆಗ್ತವೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್ ಗಾಯ್ಸ್.